ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೇಕಾಗಿರೋ ಮದ್ದೂರೊಡೆಗೆ ಬೇಕಾಗಿರೋ ಸಾಮಾನುಗಳು: 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು, ಕರಿಬೇವು ಅರ್ಧ ಕಪ್ಪು, ಮೀಡಿಯಮ್ ಲೋಕಲ್ ರವೆ ಉಪ್ಪಿಟ್ಟಿನ ರವೆ ಅರ್ಧ ಕಪ್ಪು, ಎಳ್ಳು 1-2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಶುಂಠಿ 1 ಇಂಚು, ಮತ್ತು ಹಸಿಮೆಣಸಿನ್ಕಾಯಿ 3-4. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಇನ್ನೂ 1-2 ಹಾಕ್ಕೋಬೋದು. ಮತ್ತು ಇವಾಗ ಇದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಅದಕ್ಕೆ ಕಾದ ಎಣ್ಣೆ ಹಾಕಬೇಕಾಗತ್ತೆ. ಈಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೈದಾ ಹಿಟ್ಟು 1 ಕಪ್ ಹಾಕ್ತಾಯಿದ್ದೀನಿ. ಆಮೇಲಿಂದ ಅಕ್ಕಿ ಹಿಟ್ಟು 1 ಕಪ್ಪು, ರವೆ ಮೀಡಿಯಮ್ ಲೋಕಲ್ ರವೆ ಅರ್ಧ ಕಪ್ಪು ಮೀಡಿಯಮ್ ಲೋಕಲ್ ರವೆನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳು 1-2-3 ಸ್ಪೂನು, ಈರುಳ್ಳಿ 1 ಕಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಆಮೇಲಿಂದ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋದು, ಕರಿಬೇವು ಅರ್ಧ ಕಪ್ಪು, ಆಮೇಲೆ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕಿ ಫಸ್ಟು ಇದನ್ನೆಲ್ಲ ಕಲಿಸ್ಕೋಬೇಕು. ಫಸ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಆವಾಗ ನೀರಿನ ಅಂಶ ಇರುತ್ತಲ್ಲ ಈರುಳ್ಳಿಲಿ, ಅದೆಲ್ಲ ಮಿಕ್ಸ್ ಆಗುತ್ತೆ. ಕೈಯಲ್ಲೇ ಕಲಿಸ್ಕೋಬೇಕಾಗತ್ತೆ. ಫಸ್ಟು ಎಲ್ಲ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನು ಕಾದಿದ್ದ ಎಣ್ಣೆನ ಹಾಕಬೇಕು. ಅದು ನಾನು ತೋರಿಸ್ತೀನಿ ಹೇಗೆ ಕಾದಿದ್ದ ಎಣ್ಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮದ್ದೂರೊಡೆ ಬೆಂಗಳೂರಲ್ಲಿ ಮತ್ತು ಮದ್ದೂರು ಮಂಡ್ಯ ಕಡೆ ತುಂಬ ಫೇಮಸ್ಸು. ಹೋಟ್ಲುಗಳಲ್ಲಿ ಸೈಡ್ ಡಿಶ್ ಆಗಿ ಕೊಡ್ತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸು, ಕಾಫಿ ಟೈಮ್ ಇರುತ್ತಲ್ಲ ಅಂಥ ಟೈಮಲ್ಲಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಫೀಸಿಂದ ಬಂದ ತಕ್ಷಣ ಎಲ್ಲರೂ ತಿಂತಾರೆ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಚೆನ್ನಾಗಿರುತ್ತೆ ಮದ್ದೂರೊಡೆ. ಇವಾಗ ಕಾದಿದ್ದು 1-2 ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಆವಾಗ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ನೋಡಿ. ಕಾದಿರೋದು ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ನಿಧಾನಕ್ಕೆ ನೀರು ಹಾಕಿ ಕಲಿಸ್ಬೇಕು ನೋಡಿ. ಇವಾಗ ಎಣ್ಣೆ ಹಾಕಿ ಕಲಸಿದ್ದೀನಿ. ಕಲಿಸಿದಾಗ ಹೀಗೆ ನಾವು ಇದು ಮಾಡಿದ್ರೆ ನೋಡಿ ಈ ಥರ ಗಡ್ಡೆಯಾಗಿ ಬರುತ್ತೆ. ಹಂಗೆ ಬರೆದ್ರೇ ಅದು ಎಲ್ಲ ಮಿಕ್ಸ್ ಆಗಿದೆ ಸರಿಗೆ ಅಂತ. ಈಗ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ಅಕ್ಕಿ ರೊಟ್ಟಿ ಹದಕ್ಕೆ ಕಲಿಸ್ಕೋಬೇಕು ನೋಡಿ. ಈಗ ಈ ಥರ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಮೆದುವಾಗಿ ಇರಬಾರ್ದು, ಕರಿಯೋಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎಣ್ಣೆ ಕೈ ಮಾಡಿಕೊಂಡು ಬಾಳೆ ಎಲೆಗೂ ಎಣ್ಣೆ ಸವರಿದ್ದೀನಿ. ಇದು ಸ್ವಲ್ಪ ಒಂದು ದೊಡ್ಡದಾಗಿ ಮಾಡಿದ್ದೀನಿ. ನಿಧಾನಕ್ಕೆ ಬಿಟ್ಟು ಬ್ರೌನ್ ಕಲರ್ ಬರೋ ತನಕ ಎಣ್ಣೆ ಒಳಗಡೆನೇ ಇರಬೇಕು. ಆಮೇಲೆ ತೆಕ್ಕೋಬೇಕು ನೋಡಿ. ಒಂದೊಂದು ಉಂಡೆ ಹಿಂಗೆ ಮಾಡಿಕೊಂಡು ಎಣ್ಣೆನ ಬಾಳೆ ಎಲೆ ಮೇಲೆ ಸವರ್ಕೊಂಡಿದ್ದೀನಿ. ಹೀಗೆ ತಟ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುಗೂ ತಟ್ಕೋಬಾರ್ದು, ಮೀಡಿಯಮ್ ಆಗಿ ಇರಬೇಕು ನೋಡಿ. ಹೀಗೆ ಈಸಿಯಾಗಿ ಬರೋ ಹಾಗೆ ತಟ್ಕೋಬೇಕು. ಅದನ್ನು ನಾವು ಮೆತ್ತಗೆ ಕಾದೆಣ್ಣೆಲಿ ಬಿಡಬೇಕು. ಇದನ್ನು ಇವಾಗ ನಿಧಾನಕ್ಕೆ ಬಿಡಬೇಕು. ಒಂದು ಬಿಡಿ. ಒಂದು ನಿಮಿಷ ಆದಮೇಲೆ ಇನ್ನೊಂದು 2 ನಿಮಿಷ ಆದಮೇಲೆ ಬಿಟ್ಟರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಬ್ರೌನ್ ಕಲರ್ ಬರೋ ತನಕ ಕರಿಬೇಕು ನೋಡಿ. ಈಗ ಬ್ರೌನ್ ಕಲರ್ ಬಂದಾಗ ಈ ಥರ ತೆಕ್ಕೊಂಬಿಡಬೇಕು. ತುಂಬ ಗರಿಗರಿಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಇಷ್ಟಕ್ಕೆ ಬ್ರೌನ್ ಕಲರ್ ಇರೋವಾಗಲೇ ತೆಗೆದು ಜರಡಿಗೆ ಹಾಕ್ಕೋಬೇಕು ನೋಡಿ. ಈಗ ಮದ್ದೂರೊಡೆ, ಕ್ರಿಸ್ಪಿ ಮದ್ದೂರೊಡೆ ರೆಡಿ ಆಗ್ತಾ ಇದೆ. ಕ್ರಿಸ್ಪಿ ಮದ್ದೂರೊಡೆ ಕಾಫಿ ಟೈಮ್ಗೆ ರೆಡಿಯಾಗಿದೆ. ಈಗ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.